ಶ್ರೀ ಹರಿಯ ನೋಡಿ
ನಿಜವಾಗಿ ನಿನ್ನ ಮಾತುಗಳನ್ನು ಕೇಳಿದಾಗ ಪರುಷವಾಯಿ. ನನಗೂ ಹಾಗೆ ನೀನು ಪರುಷವಾದದ್ದನ್ನು ಈ ರೀತಿಯಾಗಿ ಎಲ್ಲ ಮಾಡಿ ತೋರಿಸ್ತೀಯಲ್ಲ, ನನಗೂ ಅದೇ ನಿಜವಾಗಿ ಉಳಿದಂತಹ ಯಾರೇ ಸಿಗಲಿ ನಾವು ಇಷ್ಟೆಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ. ಗೊತ್ತಾಯ್ತು ನನಗೆ, ದಿವಸ ಮಾಡಿದ್ರೆ ಇಷ್ಟ ಎಲ್ಲ ಆಗುವುದಿಲ್ಲ. ಅಪರೂಪಕ್ಕೆ ಮಾಡುವಂತದ್ದೇ ಇವತ್ತು ಮಾಡಿದ್ದೀಯ. ಯಾಕೆ ಎದುರಿಗಿದ್ದವು ನೀನಲ್ಲ, ಹರುಷವಾಗಿತ್ತು. ನಿಮಗೆ ಸರಿಯಾಗಿ ಅರ್ಥ ಆಗ್ಬೇಕು ಬೇಡ, ಖಂಡಿತ ಆಗಬೇಕು ಎನ್ನುವ ಕಾರಣ ಮತ್ತೆ ಈ ಪ್ರಾಯಕ್ಕೆ ಇಷ್ಟು ಮಾಡ್ಲೇಬೇಕು. ನಮ್ಮ ಪ್ರಾಯಕ್ಕೆ ಬಂದ ಮೇಲೆ ಎಲ್ಲ ಇಷ್ಟು ಮಾಡ್ಲಿಕ್ಕೆ ಆಗುವುದಿಲ್ಲ. ನಿಜವಾಗಿ ಮೇಲೆ ಹೊರತದಲ್ಲೇ ಹೋಗು, ಒಳ್ಳೇದು. ಯಾಕೆ ಯಾವೆಲ್ಲವರಿಗೂ ಕೂಡ ಕಾಲ ದೇಶ ಪಾತ್ರಗಳು ಅರಿವು ಚೆನ್ನಾಗಿರ್ಬೇಕಾಗ್ತದೆ. ಇದ್ರೆ ಒಳ್ಳೆ ಹಾಗಾಗಿ ಪರುಷವಾಯಿತು. ಹೇಳಿದೆಯಲ್ಲ, ಪೂಜಿತನು ನಾನು ನಿನಗೆ ಖಂಡಿತ ಪೂಜಿಸಬಹುದಿತ್ತು, ಏನ್ ತೊಂದ್ರೆ, ಆರಾಧಿಸಬಹುದಿತ್ತು. ಸಮಸ್ಯೆ ಉಂಟು. ಪೂಜೆ ಮಾಡ್ಲಿಕ್ಕ ಯಾಕೆ ಸಮಸ್ಯೆ? ಕಾರಣ ಉಂಟು. ಪೂಜಾ ವಿಧಾನವನ್ನ ಸರಿಯಾಗಿ ತಿಳಿದವನ ಯಾರಿಗೆ ಪೂಜೆ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು, ಹೇಗೆ ಮಾಡಬೇಕು, ಕೆಲವು ಪ್ರದೇಶಗಳಿಗೆ ಅನುಗುಣವಾಗಿ ಅಲ್ಲಲ್ಲಿ ಹೀಗೆ ಹೀಗೆ ಅಂತೆಲ್ಲ ಇರ್ತದೆ. ಹಾಗಾಗಿ ಪೂಜಾ ವಿಧಾನವನ್ನ ತಿಳಿದುಕೊಂಡಿದ್ದೇನೆ. ಕ್ಷತ್ರಿಯನಾದರೂ ಕೂಡ ಪೂಜಿಸುವುದು ಯಾರಿಗೆ, ಯಾವಾಗ, ಎಲ್ಲಿ? ಉದ್ಯೋಗಕ್ಕಾಗಿ ಅಲ್ಲ, ತಿಳುವಳಿಕೆಗಾಗಿ. ತಂದೆ ತಾಯಿಗಳಿಗೆ, ಗುರುಗಳಿಗೆ, ಜೊತೆಗೆ ನಮ್ಮ ಇಷ್ಟ ದೇವತೆಗಳಿಗೆ, ಇನ್ನು ಪ್ರಪಂಚವನ್ನೇ ಸಲುವಂತಹ ತ್ರಿಮೂರ್ತಿಗಳಿಗೆ. ಈಗ ತಂದೆ ತಾಯಿ ನೀನಲ್ಲ, ಇಷ್ಟ ದೇವತೆ ಅಲ್ಲ, ತ್ರಿಮೂರ್ತಿಗಳು ವಿಚಾರ ಮಾಡಿದ್ರೆ ಹರದೆ ನೀನು ಎನ್ನುವ ಹಾಗೆ ಯೋಚನೆ ಮಾಡೋಣ. ಕೇಳುತ್ತೇವೆ ನಾವು. ಕಡೆಯ ದಿಕ್ಕಿನ ಒಡೆಯನಾದಂತಹ ಅವನಿಗೆ 3 ಕಣ್ಣು, ಮುಕ್ಕಣ್ಣ, ಎರಡು ಅಲ್ವಾ? ಈಗ ಅವ ನೀನ. ಇನ್ನು ಹರಿಯೇ ಯೋಚನೆ ಮಾಡಿದ್ರೆ ಅವನಿಗಿರುವುದು 4 ಭುಜ, ಶಂಖ ಚಕ್ರ ಗದಾ ಪದ್ಮಗಳಿಂದ ಶೋಭಿಸುತ್ತಾ ಇದ್ದಾನೆ. ನಿನಗೆ 2 ಉಂಟು. ಇನ್ನು ಸೃಷ್ಟಿಕರ್ತನಾದ ಬ್ರಹ್ಮನೇ ಅವನಿಗೆ 4. ತ್ರಿಮೂರ್ತಿಗಳ ಸಾಲಿನಲ್ಲಿ ನೀನು ಕಾಣಬರುವುದಿಲ್ಲ. ಹಾಗಾಗಿ ಪೂಜಿಸುವುದಿದ್ರೆ ಒಂದು ವಿಧಾನದಲ್ಲಿ ಪೂಜಿಸಬಹುದು. ಹೇಗೆ? ಕ್ಷತ್ರಿಯನಿಗೆ ರಣಕ್ಷೇತ್ರ, ಸಮರ ಎನ್ನುವುದು ಕರ್ತವ್ಯ ಎನ್ನುವ ಹಾಗೆ ನಿಯೋಜಿಸಲ್ಪಟ್ಟಿದೆ. ಹಾಗಾಗಿ ಸಮರಾಕಾಂಕ್ಷಿಯಾಗಿ ಬಂದಂತಹ ನಾನು ನನ್ನ ಬಿಲ್ಪಾಣಗಳ ಮೂಲಕವಾಗಿ ನಿನ್ನನ್ನು ಪೂಜಿಸಬಹುದು. ಅದಕ್ಕೆ ತೊಂದರೆ ಇಲ್ವಾ? ಅಂದ್ರೆ ನೀನು ತ್ರಿಮೂರ್ತಿಗಳನ್ನು ಮಾತ್ರ ಪೂಜಿಸಬಹುದು. ಅದಕ್ಕಿಂತ ನೀನು ಮಾತಾಡುತ್ತಿರುವ ರೀತಿ ಹಾಗಾಯ್ತು. ತ್ರಿಮೂರ್ತಿಗಳಿಗಿಂತಲೂ ಹೆಚ್ಚು ಕಾಣು ಎನ್ನುವ ಹಾಗೆ ಪೌರುಷಗಳನ್ನು ಮೆರೆಸುವುದಕ್ಕೆ ಬರ್ತಾ ಇದ್ದೀಯಲ್ಲ, ಒಳ್ಳೆ ಮಾತನ್ನು ಹೇಳ್ತೇನೆ. ಕಪ್ಪ ಕಾಣಿಕೆ ಕೊಡ್ತೀಯ, ಪೂಜೆ ಮಾಡಿ. ನಾನು ಅದೆಲ್ಲ ಆಗ್ಬೇಕಾದ ಅನಿವಾರ್ಯತೆ. ಯಾಕೆ? Yeah.
ಕಾರು ನಿಶ್ಚಯ ತ್ರಿಮೂರ್ತಿಗಳನ್ನು ಆರೋಪಿಸಿ ಅವರಲ್ಲಿ ಯಾರಾದರೂ ಒಬ್ಬ ನಾನಾದರೆ ಪೂಜಿಸ್ತೇನೆ ಅಂತ ಹೇಳಿದೆಯಲ್ಲ. ತ್ರಿಪುರ ಖಲರನ್ನ ಮರ್ತಿಸುವಾಗ ಹರ ಮೆರೆದಿದ್ದಾನೆ. ನೀನು ಅವನ ಆದ್ದರಿಂದ ಹರನ್ನು ನಾನಾಗಬೇಕಾಗುತ್ತಿಲ್ಲ. ಮಧುಕೈಟವಾಗಿ ಹಿಡಿದುಕೊಳ್ಳುವಾಗ ಅತಿ ತನ್ನ ಅಸ್ತಿತ್ವವನ್ನು ತೋರ್ಪಡಿಸಿದ್ದಾನೆ. ನೀನದ ಹಾಗಾಗಿ ಹರಿ ಮತ್ತು ಹರ ಆಗಬೇಕಾದದ್ದಿಲ್ಲ. ಇನ್ನು ಸೃಷ್ಟಿಕರ್ತನಾದಂತಹ ಬ್ರಹ್ಮ ನಾನು ಆಗ್ತೇನೆ. ಹೇಗೆ ನನಗೂ ನಿನಗೂ ನಡೆಯುವ ಯುದ್ಧದಲ್ಲಿ ನಾನು ಇವತ್ತು ಜಯ ಪಡೆಯುವುದರ ಮೂಲಕವಾಗಿ ನನ್ನ ಪಾಲಿಗೆ ಜಯವನ್ನು ಸೃಷ್ಟಿಸಿ ಬ್ರಹ್ಮನು ನಾನಾದೇನು. ಇನ್ನೊಂದು ಒಬ್ಬ ಚಕ್ರವರ್ತಿ ಪೀಠವನ್ನು ಏರಿದ ವ್ಯಕ್ತಿ ತ್ರಿಮೂರ್ತಿಗಳ ಶಕ್ತಿಯು ಆವಾಹನೆಗೊಂಡಿರ್ತದೆ. ಹಾಗಾಗಿ ಚಕ್ರಧರನಾಗಿರುವಂತಹ ಹರಿಯ ಯೋಗ್ಯತೆ ಹೇಗೋ ಪಾಲನೆ ಪೋಷಣೆ, ಹಾಗೆ ಚಕ್ರವರ್ತಿಯಾದವನಿಗೂ ಆ ಯೋಗ್ಯತೆ ಇರ್ತದೆ. ಆದ್ರಿಂದ ನನ್ನಲ್ಲಿಯೂ ಆ ಯೋಗ್ಯತೆ ಉಂಟು. ಅದನ್ನೆಲ್ಲ ಎಣಿಸಿ ಯುದ್ಧದಲ್ಲಿ ಪ್ರಾಣ ಕಳೆದುಕೊಳ್ಳಬೇಡ. ನಿನ್ನಲ್ಲಿ ಉಂಟು ಆ ಶಕ್ತಿ ಯುಕ್ತಿ ಅಂತಾದ್ರೆ ಯುದ್ಧದಲ್ಲಿ ನೋಡ್ತೇನೆ.